ಹಾಯ್ ಹಲೋ ನಮಸ್ತೆ. ನಾನು ಶಾಲೆಜ ರಮೇಶ್ ಆಚಾರ್ ಕನ್ನಡತಿ. ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ರುಚಿಕರವಾದಂಥ ತೊಕ್ಕು ಹೇಳ್ಕೊಡೋಕ್ಕೆ ಬಂದಿದ್ದೀನಿ. ಇದೇನಪ್ಪ ಅಂದರೆ ಕರಿಬೇವು ಮತ್ತು ಹುಣಸೆಹಣ್ಣು ತೊಕ್ಕು ಅಂತ. ಇದು ತುಂಬ ಫೇಮಸ್ಸು ನಮ್ಮ ಸೈಡು. ನಮ್ಮ ಅಮ್ಮ ಮತ್ತು ನಮ್ಮ ಅಜ್ಜಿ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನೋಡಿ ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಒಂದು ಪ್ಯಾನಿಗೆ ಕೊತ್ತಂಬರಿ ಬೀಜ ಒಂದು 2 ಸ್ಪೂನು, 1 ಸ್ಪೂನು ಸಾಸಿವೆ ಮತ್ತು 1 ಸ್ಪೂನು ಮೆಂತ್ಯ ನೀಟಾಗೆ ಇದು ಬ್ರೌನ್ ಕಲರ್ ಬರೋವರೆಗೂ ಡ್ರೈ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಒಂದು 2 ಮಿನಿಟ್ಸ್ ಟು 5 ಮಿನಿಟ್ಸು ಈ ರೀತಿ ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮೆಂತ್ಯ ಅದೆಲ್ಲ ಫುಲ್ಲು ಘಮ ಬರಬೇಕು. ನೋಡಿ ಈ ರೀತಿ ಬ್ರೌನ್ ಕಲರ್ ಆಗಿದೆ ಮೂರೂ. ಈ ರೀತಿ ಲೋ ಫ್ಲೇಮಲ್ಲಿ ಸೈಡಾಗಿ ಇಟ್ಕೋಬೇಕು. ನೆಕ್ಸ್ಟು ಒಂದು ಕಟ್ಟು ಬೇಕಾಗುತ್ತೆ ಮೀಡಿಯಮ್ಸು. ಚೆನ್ನಾಗಿ ಬಲ್ತಿರೋ ಅಂಥ ಕರಿಬೇವಿನ ಸೊಪ್ಪು ತೊಳೆದು ನಾನು ಆರಿಸಿ ಇಟ್ಕೊಂಡಿದ್ದೀನಿ. ನೋಡಿ ಇದು ಚೆನ್ನಾಗಿರೋ ನಾಟಿ ಕರಿಬೇವಿನ ಸೊಪ್ಪಿದು, ತುಂಬ ಘಮ ಘಮ ಅಂತ ಇದೆ. ಇದನ್ನು ಎಲ್ಲ ನೀಟಾಗಿ ತೊಳೆದು ನಂತರ ಒಂದು ತಟ್ಟೆಯಲ್ಲಿ ಈ ರೀತಿ ಫುಲ್ ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೋಬೇಕು. ಒಂದು ಪ್ಯಾನ್ಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದೇ ಆ ಕರಿಬೇವಿನ ಸೊಪ್ಪು ಎಲ್ಲ ಫುಲ್ಲು ನೀಟಾಗೆ ಫ್ರೈ ಆಗೋ ತನಕ ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಆಗಿರಬೇಕದು. ನೆಕ್ಸ್ಟು ಅದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾರಕ್ಕೆ ಇಟ್ಕೊಂಡಿರೋಣ. ಮತ್ತು ಇದಕ್ಕೆ ಹುಣಸೆ ತೊಕ್ಕಾಗಿರೋದ್ರೆ ನಮಗೆ ಹುಣಸೆಹಣ್ಣು ಬೇಕೇ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಒಂದು ಬಟ್ಲಲ್ಲಿ ಹೀಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೆನೆಸಿಟ್ಕೊಂಡು ಇಟ್ಟಿರಬೇಕು ಒಂದು 5 ನಿಮಿಷ. ಹಾಗೆ ಮತ್ತು ಪ್ಯಾನ್ಗೆ ಅದು ನೆನೆಸಿಟ್ಟಿದ್ವಲ್ಲ ಆ ಹುಣಸೆಹಣ್ಣು ಕೂಡ ಆ ನೀರೆಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಅದು ಹುಣಸೆಹಣ್ಣನ್ನ. ಹಾಗೆ ಆಲ್ರೆಡಿ ಹುರಿದಿಟ್ಕೊಂಡಿದ್ವಲ್ಲ ಒಂದು ಚಿಕ್ಕ ಜಾರ್ ತೊಗೊಂಡು ಆ ಮೂರೂ ನೈಸಾಗಿ ನೋಡಿ ಈ ರೀತಿ ಪೌಡರ್ ಮಾಡಿಟ್ಕೋಬೇಕು. ಮತ್ತು ಆ ಸೈಡಿಗೆ ಎತ್ತಿಟ್ಕೊಂಡು ಮತ್ತೆ ಕರಿಬೇವಿನ ಸೊಪ್ಪಿತ್ತಲ್ವ ಅದನ್ನು ಮತ್ತೆ ಚಿಕ್ಕ ಜಾರಿಗೆ ಹಾಕಿ ಮತ್ತು ಹುಣಸೆಹಣ್ಣು ಹಾಕಿದ್ವಲ್ಲ ಅದು ಮತ್ತು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮತ್ತೆ ಇನ್ನೊಂದು ಜಾರಿಗೆ ಹಾಕಿ ನೋಡಿ ಈ ರೀತಿ ತರಿಯಾಗಿ ರುಬ್ಕೋಬೇಕು. ನೀರು ಗೀರು ಏನು ಹಾಕಬಾರ್ದು ಸ್ನೇಹಿತರೆ. ಮತ್ತು ಅದಕ್ಕೆ ಒಂದು 2 ಸ್ಪೂನು ಅಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಉಪ್ಪು, ಹಾಗೆ ತೊಕ್ಕು ಅಂದಮೇಲೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಉಪ್ಪು ಹುಳಿ ಖಾರ ಥರ ಒಂದು ಸ್ವಲ್ಪ ಬೆಲ್ಲ. ಹಾಗೆ ನಾವು ನೀರು ಹಾಕ್ಕೋಬಾರ್ದು ಸ್ನೇಹಿತರೆ. ಇಲ್ಲಿ ಒಂದು ಅಡುಗೆಗೆ ಏನು ಯೂಸ್ ಮಾಡ್ತೀವಿ ಅದೇ ಎಣ್ಣೆನ 2 ಸ್ಪೂನ್ ಎಣ್ಣೆನ ಈ ರೀತಿ ಹಾಕಿ ಮತ್ತೆ ನಾವು ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಆಗುತ್ತೆ ಆ ಪೇಸ್ಟ್ ಅದು. ಓಕೆನಾ? ಈ ರೀತಿ ಪೇಸ್ಟ್ನ ಮತ್ತೆ ಪ್ಯಾನಿಗೆ ಸ್ವಲ್ಪ ಕಾಯ್ದಿದೆಯಾ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಒಂದು 2ರಿಂದ 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಹಾಕಿ ಅದಕ್ಕೆ ಕಾಯ್ದ ಮೇಲೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಈ ರೀತಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು 2ರಿಂದ 3 ಒಣಮೆಣ್ಸಿನ್ಕಾಯಿ ಅದು ಕೂಡ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳಿ. ಆಲ್ರೆಡಿ ನಾವು ಉಪ್ಪು ಹಾಕಿದ್ದೀವಿ ಸ್ವಲ್ಪ, ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ರುಬ್ಬಿದ್ಕೊಂಡಿದ್ವಲ್ಲ ತೊಕ್ಕು ಅದು ಮಿಶ್ರಣ ಎಲ್ಲ ಮತ್ತೆ ನಾವು ಎಣ್ಣೆಗೆ ಹಾಕಿ ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕು. ನೋಡಿ ಯಾವ ರೀತಿ ಇದೆ. ಮೆಂತ್ಯ ಮತ್ತು ಸಾಸಿವೆ ಹಾಗೆ ಕೊತ್ತಂಬರಿ ಬೀಜದ್ದು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಸಿಂಪಲ್ಲಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ಈ ತೊಕ್ಕು ನಿಜವಾಗ್ಲೂ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಹುಳಿ ಖಾರ ಹೇಳಿ ಮಾಡಿಸ್ದಂಗಿದೆ. ಮತ್ತು ನಮಗೆ ಯಾವಾಗ ಬಾಯಿ ಕೆಟ್ಟಿರುತ್ತೆ ಒಂದು ಸ್ವಲ್ಪ ಅನ್ನ ತೊಗೊಂಡು ಕಲಿಸ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಒನ್ಸ್ ಮೋರ್ ಅನ್ನಬೇಕು. ನೋಡಿ ಈ ರೀತಿ ಕೈ ತುತ್ತು ತಗೊಂಡು ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕಿ ಕೊಡ್ತಾಯಿದ್ರೆ ಮಕ್ಕಳಿಗೆ 1 ತುತ್ತು 2 ತುತ್ತು ಅವ್ರು ಎಷ್ಟು ತಿಂದಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.